ಹಲೋ ನಮಸ್ಕಾರ. ಬನ್ನಿ ಇವತ್ತು ಪ್ರಾನ್ಸ್ ಮಸಾಲ ಗೀ ರೋಸ್ಟನ್ನು ಮಾಡೋಣ. ನೋಡಿ, ನಾನು ಇದು ಫ್ರೋಝನ್ ಮತ್ತು ಫ್ರೆಶ್ ಪ್ರಾನ್ಸನ್ನು ತೊಗೊಂಡಿದ್ದೇನೆ. ಇದಕ್ಕೆ 2 ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಹಾಕಿದೆ, ಅರ್ಧ ಸ್ಪೂನಷ್ಟು ಅರಶಿನ ಪೌಡರನ್ನು ಹಾಕಿದ್ದೇನೆ, ಮತ್ತು 2 ಸ್ಪೂನಷ್ಟು ಬಾಫತ್ ಪೌಡರನ್ನು ಹಾಕಿದೆ. ಇದು ಆಪ್ಷನಲ್, ನಿಮಗೆ ಬೇಕಾದರೆ ಹಾಕ್ಬೋದು. 1 ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೇನೆ. ರುಚಿಗೆ ತಕ್ಕಷ್ಟು ನಿಮಗೆ ಹಾಕಿ. 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿದ್ದೇನೆ. ಮತ್ತು ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ಮತ್ತು 15ರಿಂದ 20 ನಿಮಿಷ ಸೈಡಲ್ಲಿ ಇಟ್ಟು ಬಿಡಿ. 15 ಕೆಂಪು ಮೆಣಸನ್ನು ನಾನು ನೀರಿನೊಳಗೆ ಹಾಕ್ತೇನೆ. ಇದನ್ನು ಬಾಯ್ಲ್ ಮಾಡಬೇಕು. 2ರಿಂದ 3 ನಿಮಿಷ ಬಾಯ್ಲ್ ಮಾಡಲಿಕ್ಕೆ ಇಡಿ. ಈಗ ನಾನು ಇಲ್ಲಿ 3 ಈರುಳ್ಳಿಯನ್ನು ತೊಗೊಂಡಿದ್ದೇನೆ, 8 ಬೆಳ್ಳುಳ್ಳಿ, 1 ಶುಂಠಿಯನ್ನು ತೊಗೊಂಡಿದ್ದೇನೆ. ಈಗ ನಾನು 2 ಸ್ಪೂನಷ್ಟು ಕೊತ್ತಂಬರಿ ಬೀಜ, ಅರ್ಧ ಸ್ಪೂನಷ್ಟು ಕರಿಮೆಣಸು, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಚಾಪ್ ಮಾಡಿ ತೊಗೊಂಡಿದ್ದೇನೆ, ಮತ್ತು ಕರಿಬೇವಿನ ಎಳೆ ಇಷ್ಟನ್ನು ತೆಗೆದುಕೊಂಡು ಮಿಕ್ಸಿ ಜಾರಿನ ಒಳಗೆ ಹಾಕ್ತೇನೆ. ಮತ್ತು ಈ ಮೆಣಸಿನ ಕಾಯಿಯನ್ನು ಸಹ ಹಾಕಿ ಬಾಯ್ಲ್ ಮಾಡಿದ್ದು, 1 ಗ್ಲಾಸಷ್ಟು ಹುಳಿ ನೀರನ್ನು ಸಹ ಹಾಕಿ ಮತ್ತು ಒಳ್ಳೆ ಮಾಡಿ ಬ್ಲೆಂಡ್ ಮಾಡಿ. ಓಕೆ, ಈಗ ಒಂದು ಪ್ಯಾನ್ನಲ್ಲಿ ಸ್ವಲ್ಪ ಗೀಯನ್ನು ಹಾಕಿ ಮತ್ತು ಪ್ರಾನ್ಸನ್ನು ಹಾಕಿ ಒಳ್ಳೆ ಮಾಡಿ ಸ್ವಲ್ಪ ಫ್ರೈ ಮಾಡಿ 2 ಸೈಡ್ ಸಹ. ಸ್ವಲ್ಪ ಕರಿಬೇವಿನ ಎಳೆಯನ್ನು ಸಹ ಹಾಕಿ 2 ಸೈಡ್ ಸಹ ಒಳ್ಳೆ ಮಾಡಿ ಫ್ರೈ ಮಾಡಿ. ಮತ್ತು ಅದೇ ಪ್ಯಾನಿಗೆ ಗ್ರೈಂಡ್ ಮಾಡಿದ ಮಸಾಲವನ್ನು ಹಾಕಿ ಒಳ್ಳೆ ಫ್ರೈ ಮಾಡಿ. ಮತ್ತು ಒಂದು ಪಾತ್ರೆಯಲ್ಲಿ ಗೀಯನ್ನು ಹಾಕಿ 2 ಈರುಳ್ಳಿಯನ್ನು ಹಾಕಿ ಒಳ್ಳೆ ಮಾಡಿ ಫ್ರೈ ಮಾಡಿ. ಮತ್ತು ಜಿಂಜರ್ ಗಾರ್ಲಿಕನ್ನು ಹಾಕಿ ಒಳ್ಳೆ ಮಿಕ್ಸ್ ಮಾಡಿ. ಕರಿಬೇವಿನ ಎಳೆಯನ್ನು ಸಹ ಹಾಕಿ ಒಳ್ಳೆ ಫ್ರೈ ಆದ ನಂತರ ಮಸಾಲವನ್ನು ಹಾಕಿ ಒಳ್ಳೆ ಮಾಡಿ ಫ್ರೈ ಮಾಡಿ. ಮಸಾಲ ಒಳ್ಳೆ ನೀರು ಬಿಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ನಾನು 1 ಸ್ಪೂನ್ ಉಪ್ಪನ್ನು ಹಾಕಿದೆ. ನೋಡಿ, ಈಗ ಮಸಾಲ ಒಳ್ಳೆ ಫ್ರೈ ಆಗಿದೆ. ಈಗ ನಾನು ಪ್ರಾನ್ಸನ್ನು ಹಾಕ್ತಿದ್ದೇನೆ. ಪ್ರಾನ್ಸನ್ನು ಹಾಕಿ ಆದ ನಂತರ ಸ್ವಲ್ಪ ಕರಿಬೇವಿನ ಎಳೆಯನ್ನು ಸಹ ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ಸ್ವಲ್ಪ ಒಂದು 5ರಿಂದ 6 ನಿಮಿಷ ಒಳ್ಳೆ ಕುದಿಯಲಿ. ನೋಡಿ, ಈಗ ಪ್ರಾನ್ಸ್ ಮಸಾಲ ಗೀ ರೋಸ್ಟ್ ರೆಡಿಯಾಗಿದೆ. ಈ ರೆಸಿಪಿಯನ್ನು ನೀವೊಮ್ಮೆ ಟ್ರೈ ಮಾಡಿ. ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.